ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಸಾಟರ್ಡೆ ಸಂಡೇ ಲಾಗ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಏನೇನು ಮಾಡಿದ್ರೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇದು ಬಂದುಬಿಟ್ಟು ಸಾಟರ್ಡೆ ಬೆಳಗಿನ ಲಾಗ್ ಆಗಿರುತ್ತೆ. ಲಂಚ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಆಲೂ ಗ್ರೀನ್ ಕರ್ರಿ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಇದನ್ನು ಮಾಡ್ಕೊಳೋದಕ್ಕೆ ಬಾಣಲಿಗೆ ಎಣ್ಣೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಒಂದೆರಡು ಟೊಮಟೊನ ಸೇರಿಸ್ಕೊಂಡಿದ್ದೀನಿ. ಟೊಮಟೊಗೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಬೇಕು. ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಒಂದು ಅರ್ಧ ಇಂಚು, 2 ಹಸಿಮೆಣಸಿನ್ಕಾಯಿ, ಗೋಡಂಬಿ, ಜೀರಿಗೆ ಹಾಕಿ ಈ ಥರ ನುಣ್ಣಗೆ ರುಬ್ಕೋಬೇಕು. ಇವಾಗ ಇದನ್ನು ರುಬ್ಬಿಟ್ಕೊಂಡಿದ್ದೀನಿ. ಆವಾಗಲೇ ಆಲೂಗಡ್ಡೆ ಕೂಡ ಕುಕ್ಕರಲ್ಲಿ ಹಾಕಿ ಒಂದು 3 ವಿಸಿಲ್ ಬೇಯಿಸ್ಕೊಂಡಿದ್ದೆ. ಇವಾಗ ಸಿಪ್ಪೆ ಎಲ್ಲ ಬಿಡಿಸಿ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಕರ್ರಿಗೆ. ಇನ್ನು ಈ ಕಡೆ ಬಂದುಬಿಟ್ಟು ಟೊಮಟೊ ಎಲ್ಲ ಕೂಡ ಸಾಫ್ಟ್ ಆಗಿದ್ದು. ಇವಾಗ ಇದಕ್ಕೆ ಖಾರಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿ 1 ಟೇಬಲ್ ಸ್ಪೂನು, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿರೋ ಮಸಾಲೆನ ಕೂಡ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಬೇಯಿಸಿರೋ ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಆಯಿತು. ಇದೊಂದು 10 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಇದು ಮಧ್ಯಾಹ್ನ ಲಂಚ್ಗೋಸ್ಕರ ಚಪಾತಿ ಮಾಡಿಕೊಡು ಅಂತ ಹೇಳಿದರು. ಅದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಹಸಿಟ್ಟನ್ನ ಚೆನ್ನಾಗಿ ನಾದಿ ಇಟ್ಬಿಟ್ಟಿದ್ದೆ ಒಂದು 1/2 an hour ಮುಂಚೆನೇ. ಮಧ್ಯಾಹ್ನವರೆಗೂ ಚಪಾತಿ ಸಾಫ್ಟ್ ಆಗಿರಬೇಕಂದ್ರೆ ಹಾಲು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಫ್ಟ್ ಆಗಿರುತ್ತೆ. ಇಲ್ಲಾಂದರೆ ಒಂದು ಲೇಯರ್ ಉಜ್ಜಿಬಿಟ್ಟು ಡಬಲ್ ಕೋಟ್ ತೀಡಿದ್ರು ಕೂಡ ಒಳಗಡೆ ಸ್ವಲ್ಪ ಎಣ್ಣೆ ಎಲ್ಲ ಅಪ್ಲೈ ಮಾಡಿ ಸ್ವಲ್ಪ ಗೋಧಿ ಹಸಿಟ್ಟು ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಲೇಯರ್ ಹಾಕಿ ಉಜ್ಜಿ ಚಪಾತಿ ಮಾಡ್ಕೊಳೋದ್ರಿಂದ ಚಪಾತಿ ಸಾಯಂಕಾಲವರೆಗೂ ಇಟ್ಟರು ಕೂಡ ಏನಾಗಲ್ಲ, ತುಂಬ ಸಾಫ್ಟ್ ಆಗಿರುತ್ತೆ. ಇನ್ನು ಗ್ರೇವಿ ಕೂಡ ರೆಡಿಯಾಗಿತ್ತು. ಇನ್ನು ಚಪಾತಿ ಎಲ್ಲ ಮಾಡಿ ಬಿಸಿ ಇರಬೇಕಾದ್ರೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಬಿಡ್ತೀನಿ. ಇನ್ನು ಇವತ್ತಿನ ಲಂಚ್ ಬಾಕ್ಸ್ ಬಂದುಬಿಟ್ಟು ಚಪಾತಿ, ಆಲೂ ಗ್ರೀನ್ ಕರ್ರಿ ತುಂಬಾ ಟೇಸ್ಟ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ಇವತ್ತು ಲಂಚ್ ಬಾಕ್ಸ್ ಎಲ್ಲ ಕಟ್ಬಿಟ್ಟು ಇನ್ನು ಮನೇಲೆಲ್ಲ ಕೆಲಸ ಇದ್ದೇ ಇರುತ್ತಲ್ವ, ಪಾತ್ರೆ ತೊಳೆಯೋದು, ಮನೆ ಗುಡಿಸೋದು, ಒರೆಸೋದು, ಇನ್ನು ಪೂಜೆ ಮಾಡೋದು ಎಲ್ಲ ಕೆಲಸ ಮಾಡಿಕೊಂಡೆ. ಇನ್ನು ಮತ್ತೆ ಸಾಯಂಕಾಲ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಗ್ರೋಸರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂದ್ಬಿಟ್ಟು ಎಲ್ಲ ಅಂಗಡಿಗೂ ಕೂಡ ಹೋಗಿದ್ರಿ. ಇನ್ನು ಇಲ್ಲಿ ಫಸ್ಟ್ ಬಂದುಬಿಟ್ಟು ಗೋಲ್ಡ್ ಅಂಗಡಿಗೆ ಬಂದ್ರಿ. ಏನಂದರೆ ಗೋಲ್ಡ್ ಚೀಟಿ ಹಾಕಿದ್ದೀವಿ. 2 ಸಾವಿರ ಕಟ್ಟೋದು. ನಮ್ಮ ಹತ್ರ ಎಷ್ಟೇ ಕಾಸಿದ್ರೂ ಕೂಡ ಖರ್ಚಾಗ್ಬಿಡುತ್ತೆ. ಈ ಥರ ಗೋಲ್ಡ್ ಚೀಟಿ ಹಾಕಿಟ್ರೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ ಆದರೂ ಒಂದು 2 ಗ್ರಾಮ್ ಗೋಲ್ಡಾದ್ರು ತೆಗಿಬೋದಲ್ವ ಅಂತೇಳ್ಬಿಟ್ಟು ನಾವು ಈ ಥರ ಕಟ್ತಾಯಿದ್ದೀವಿ. ಇನ್ನೇನು ಒಂದು 7 ತಿಂಗಳು ಆಗೋಯ್ತು ಕಟ್ಟಿ ಕೂಡ. ಎಷ್ಟು ದುಡ್ಡಿದ್ರೂ ನಮ್ಮ ಹತ್ರ ಇರೋದಿಲ್ಲ, ಖರ್ಚಾಗ್ತಾ ಇರುತ್ತೆ. ಗೋಲ್ಡ್ ಕೂಡ ತೆಗಿಯೋಕ್ಕಾಗಲ್ಲ ಇವಾಗಿರೋ ರೇಟ್ಗೆ, ಅಷ್ಟೊಂದು ರೇಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಬಿಟ್ಟು ನಾನು ನಮ್ಮ ತಂಗಿ ಒಂದು 2 ಸಾವಿರ ಹಾಕ್ತಾಯಿದ್ದೀವಿ. ಏನಾದ್ರು ಗೋಲ್ಡ್ ತೊಗೋಬೋದಲ್ವ ಅಂತೇಳ್ಬಿಟ್ಟು. ಇನ್ನು ಇಲ್ಲಿ ಬಂದುಬಿಟ್ಟು ಪಾತ್ರೆ ಅಂಗಡಿ. ಇಲ್ಲಿ ಕೂಡ ಚೀಟಿ ಹಾಕಿದ್ದೀವಿ. 200 ರೂಪಾಯಿ ಕಟ್ಟೋದು. ಏನಾದ್ರು ಒಂದು ಪಾತ್ರೆ ಬೇಕೇ ಬೇಕೋ ಹೆಂಗಸ್ರಿಗೆ ಅಡುಗೆ ಮಾಡೋದಕ್ಕೆ, ಅದಕ್ಕೆ ಇಲ್ಲಿ ಚೀಟಿ ಹಾಕ್ಬಿಡ್ತೀವಿ. ಏನಾದ್ರು ಹೊಸ ಪಾತ್ರೆಗಳು ವರ್ಷಕ್ಕೊಂದ್ಸರಿ ತೆಗಿತಾ ಇರ್ತೀವಿ. 2 ತಿಂಗಳು ಕಟ್ಬಿಡ್ತೀವಿ. ದುಡ್ಡು ಇರಬೇಕಾದ್ರೆ ಸ್ವಲ್ಪ ಕಟ್ಬಿಡೋದು, ಪಾತ್ರೆಗಳು ತಗೊಳೋದು, ಈ ಥರ ನಾವು ಮೂವರು ಮಾಡ್ತಾ ಇರ್ತೀವಿ. ಇನ್ನು ತಿಂಗಳು ಹೋಗಿ ಇಲ್ಲಿ ಕಟ್ತೀವಿ. ಇನ್ನು ಇಲ್ಲಿ ಈ ಥರ ಪಾತ್ರೆ ನೋಡ್ತಾ ಇದ್ದೆ, ಅನ್ನ ಮಾಡೋದಕ್ಕೆಲ್ಲ ಈ ಥರದ್ರಲ್ಲಿ ಮಾಡೋಣ, ಅಲ್ಯೂಮಿನಿಯಮಲ್ಲಿ ಮಾಡ್ತಾಯಿದ್ದೀನಿ ಆಲ್ರೆಡಿ. ಈ ಥರದ್ದೊಂದು ತೊಗೋಬೇಕಂತಿತ್ತು. ಅದ್ರ ರೇಟ್ ಎಲ್ಲ ಕೇಳ್ತಾ ಇದ್ದೆ. ಇನ್ನು ಈ ಟೈಮ್ ಇನ್ನೊಂದು 3 ಚೀಟಿ ಇದೆ, ಅದು ಕಟ್ಬಿಟ್ಟು ತೊಗೊಳೋಣ ಅಂದ್ಬಿಟ್ಟು ರೇಟ್ ಎಲ್ಲ ಕೇಳ್ತಾ ಇದ್ದೆ. ಇನ್ನು ಸ್ಟೀಲ್ ಪಾತ್ರೆ ಯೂಸ್ ಮಾಡೋಣ, ಅಲ್ಯೂಮಿನಿಯಮ್ ಆದಷ್ಟು ಕಡಿಮೆ ಮಾಡೋಣ ಅಂತೇಳ್ಬಿಟ್ಟು ಅಲ್ಯೂಮಿನಿಯಮ್ಮು ಆಮೇಲೆ ನಾನ್ ಸ್ಟಿಕ್ಕು ಇದೆಲ್ಲ ತೆಗೆದುಬಿಡ್ತಾ ಇದ್ದೀನಿ. ಸ್ಟೀಲ್ ಪಾತ್ರೆ ಯೂಸ್ ಮಾಡೋಣ ಅಂದ್ಬಿಟ್ಟು ಇನ್ನು ಅಲ್ಲಿ ಚೀಟಿ ಎಲ್ಲ ಕಟ್ಬಿಟ್ಟು ಇನ್ನು ಅಕ್ಕಿ ತೊಗೊಳೋಣ ಅಂದ್ಬಿಟ್ಟು ಮಾಲಿಗೆ ಬಂದ್ರಿ. ಇನ್ನು ರೇಷನ್ ಎಲ್ಲ ಕೂಡ ಸ್ವಲ್ಪ ಖಾಲಿ ಆಗೋಗಿತ್ತು. ಅದಕ್ಕೆ ಈ ಟೈಮ್ ಬಂದುಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರ ಇರೋ ಮಾಲಲ್ಲೇ ತೊಗೊಳೋಣ ಅಂದ್ಬಿಟ್ಟು ಅಕ್ಕಿ ಎಲ್ಲ ನೋಡ್ತಾ ಇದ್ದೀವಿ. ರೇಷನ್ ಎಲ್ಲ ಇಲ್ಲೇ ತೊಗೊಂಡ್ವಿ. ಇನ್ನು ಎಷ್ಟೊಂದು ಥರ ಅಕ್ಕಿ ಇದೆಯಲ್ವ, ಸ್ವಲ್ಪ ಚೆನ್ನಾಗಿರೋ ಅಕ್ಕಿನೇ ತೊಗೊಳೋಣ ಅಂದ್ಬಿಟ್ಟು 2,000 ರೂಪಾಯಿ ಅಕ್ಕಿ ಅದು, 2,250 ರೂಪಾಯಿ ಏನೋ ಅಕ್ಕಿ ಅದು, ಅದನ್ನು ತೊಗೊಂಡ್ವಿ. ಇನ್ನು ಈ ಮಾಲಿಗೆ ಬಂದರೆ ಅಂತೂ ನಮ್ಮ ಚಾರ್ವಿಕ ಅಂತೂ ಅದು ಬೇಕು ಇದು ಬೇಕು ಅಂದ್ಬಿಟ್ಟು ಎತ್ತಿ ಆ ಟ್ರೇಯಲ್ಲಿ ಹಾಕ್ಕೊತಾ ಇರ್ತಾಳೆ. ಇನ್ನು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಫುಲ್ಲು ರಶ್ ಆಗಿದ್ರು. ಬೇರೆ ದಿನ ಎಲ್ಲ ಬಂದರೆ ಅಷ್ಟೊಂದು ರಶ್ ಇರೋಲ್ಲ ಇಲ್ಲಿ. ಇವತ್ತು ಸ್ವಲ್ಪ ರಶ್ ಇದ್ದರು. ಇನ್ನು ನಮ್ಮ ಚಾರ್ವಿಕ ಎಲ್ಲ ಮಾತಾಡೋದು, ಎತ್ತಾಕ್ಕೊಳೋದು ಅದೆಲ್ಲ ಮಾಡ್ತಾಯಿದ್ಲು. ಇನ್ನು ನಮ್ಗೆ ಏನೇನು ಬೇಕು ನೋಡಿ, ಸ್ವಲ್ಪ ಸೋಪು, ಲಿಕ್ವಿಡ್ಸು, ಎಣ್ಣೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸ್ವಲ್ಪನೇ ತಗೊಂಡೆ ನಾನು ಈ ತಿಂಗಳು, ಜಾಸ್ತಿ ಏನು ತೆಗಿಯೋಕ್ಕೆ ಹೋಗಿಲ್ಲ. ಇನ್ನು ಹೋದ ತಿಂಗಳು ತಗೊಂಡಿರೋ ಬೇಳೆ ಎಲ್ಲ ಇತ್ತು, ಅದಕ್ಕೆ ಏನೇನು ಇಲ್ಲ ನೋಡಿ ಅದನ್ನು ಮಾತ್ರ ತಗೊಂಡೆ. ಇನ್ನು ನಮ್ಮ ತಂಗಿಯವರು ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡ್ರು. ಇನ್ನು ಅಡುಗೆ ಎಲ್ಲ ಮಾಡಿಬಿಟ್ಟು ತಿಂದ್ಬಿಟ್ಟೆ ಬಂದಿದ್ದು ನಾವು.
ಒಂದು 7:30 8 ಗಂಟೆ ಹಂಗೆ ಬಂದಿದ್ದು. ಬೇಗನೆ ಮಾಡಿಬಿಟ್ಟಿದ್ದೆ ಇವತ್ತು ಡಿನ್ನರ್ಗೆ ಟೊಮಟೊ ಬಾತ್ ಮಾಡಿದ್ದೆ. ಇನ್ನು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ನಾವು ಶಾಪಿಂಗ್ ಬಂದಿದ್ದು. ಇನ್ನು ಇಲ್ಲಿ ಶಾಪಿಂಗ್ ಎಲ್ಲ ಮಾಡೋಷ್ಟರಲ್ಲಿ ಒಂದು 8:30 ಮೇಲೇ ಆಗೋಯಿತು. ಇನ್ನು ಗೋಲ್ಡ್ ಚೀಟಿ ಕಟ್ಬಿಟ್ಟು ಪಟಾಕಿ ಚೀಟಿ ಕಟ್ಬಿಟ್ಟು ಇಲ್ಲೆಲ್ಲ ಮಾಲಲ್ಲೆಲ್ಲ ಇಬ್ಬರದು ಶಾಪಿಂಗ್ ಮಾಡೋಷ್ಟರಲ್ಲಿ ಒಂದು 8:30 ಆಗೇ ಹೋಗಿತ್ತು. ಇನ್ನು ನಮ್ಮ ತಂಗಿನೂ ಕೂಡ ಇಲ್ಲೇ ಬನ್ನಿ, ನಾಳೆ ಸಂಡೇ ಅಲ್ವಾ, ನಮ್ಮ ಹಸ್ಬೆಂಡ್ಗೆಲ್ಲ ಕೂಡ ಲೀವ್ ಇರುತ್ತೆ, ಲೇಟಾಗಿ ಹೋಗಿರಂತೆ ಅಂತ ಹೇಳ್ಬಿಟ್ಟು ಇನ್ನು ಅವ್ರ ಮನೆಗೆ ಮಲ್ಕೊಳಕ್ಕೆ ಹೋಗಿದ್ವಿ. ಇನ್ನು ನಮ್ಮ ಚಾರ್ವಿಕ ಹತ್ರ 2 ಅವರ್ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಇಲ್ಲಿ ನೋಡಿ ಆ ಬೊಂಬೆ ಬೇಕು, ಈ ಕಾರ್ ಬೇಕು ಅಂದ್ಬಿಟ್ಟು ಅದನ್ನೇ ಕೇಳಿ ಕೇಳಿ ಎಷ್ಟು ವೆರೈಟಿ ಬೊಂಬೆಗಳನ್ನೆಲ್ಲ ಚೇಂಜ್ ಮಾಡಿದ್ದಾಳೆ. ಲಾಸ್ಟ್ಗೆ ಈ ಕಾರ್ನ ತಗೊಂಡಿದ್ದಾಳೆ. ಈ ಕಾರ್ನ ತಗೊಂಡಂತೂ ಮನೇಲಿ ಇದರಲ್ಲೇ 1-2 ಅವರ್ ಆಟ ಆಡಿದ್ದಾಯಿತು. ಇನ್ನು ಯಾವ ಥರ ಎಲ್ಲ ಆಟ ಆಡಿದ್ದಾಳೆ, ಯಾವ ಥರ ಕ್ಯೂಟಾಗಿ ಮಾತಾಡಿದ್ದಾಳೆ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ, ಇಲ್ಲಿ ಶೇರ್ ಮಾಡ್ತೀನಿ ನೋಡಿ. ಇವಾಗ 2 ವರ್ಷ ಕಂಪ್ಲೀಟ್ ಆಗಿ ಒಂದು 3 ತಿಂಗಳು ಆಗಿದೆಯಲ್ವಾ, ಇವಾಗ ಮಾತಾಡೋದಕ್ಕೆ ಬರ್ತಾ ಇದೆ. ಕ್ಯೂಟಾಗಿ ಮಾತಾಡ್ತಾಳೆ, ಅದು ಕೇಳೋದೇ ಎಷ್ಟು ಚೆನ್ನಾಗಿರುತ್ತಲ್ವಾ. ಇನ್ನು ನಾವು ಬಂದ್ಬಿಟ್ಟು ಮನೇಲಿ ಮಾತಾಡೋದು ತೆಲುಗುನೇ, ಮದರ್ ಟಂಗ್ ಬಂದ್ಬಿಟ್ಟು ತೆಲುಗುನೇ. ಇನ್ನು ನಾವು ಹುಟ್ಟಿ ಬೆಳೆದಿರೋದೆಲ್ಲ ಬ್ಯಾಂಗ್ಳೂರಲ್ಲೇ, ಓದಿರೋದು ಕನ್ನಡ ಆಗಿರೋದ್ರಿಂದ ನನಗೆ ವಾಯ್ಸ್ ಓವರ್ ಎಲ್ಲ ಕನ್ನಡದಲ್ಲೇ ಕೊಡಬೇಕಂತ ಇಷ್ಟ. ಯಾಕಂದರೆ ಕನ್ನಡದಲ್ಲೇ ಜಾಸ್ತಿ ಮಾತಾಡ್ತಾ ಇರ್ತೀವಲ್ವ ನಾವು. ಬ್ಯಾಂಗ್ಳೂರ್ ಅಂದ್ರೇ ಸುತ್ತಮುತ್ತ ಕನ್ನಡದವರೇ ಜಾಸ್ತಿ ಇರುತ್ತೆ, ಹಾಗಾಗಿ ಜಾಸ್ತಿ ಕನ್ನಡನೇ ಬರ್ತಾ ಇರುತ್ತೆ. ಇನ್ನು ಮನೆಗೆ ಬಂದ್ವಿ, ರೆಸ್ಟ್ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಚಾರ್ವಿಕ ಯಾವ್ದು ನೋಡ್ತಾಳೋ ಅದನ್ನೇ ನಾವು ನೋಡ್ತಾ ಇರ್ತೀವಿ. ಒಂಥರ ಚೆನ್ನಾಗಿರುತ್ತೆ ಈ ಸೀರಿಯಲ್ ಫಿಲಮ್ಗಿಂತ ಈ ಬೊಂಬೆಗಳೇ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾರ್ವಿಕ ಹತ್ರ ಎಲ್ಲ ಆಡ್ಕೊಂಡಿದ್ದೀವಿ. ఎవరు రేషన్ ముగ్గు ఎవరు రేషన్ ముగ్గు నేను పడతా ఫోన్ అంత ఇచ్చలే ఉండు ఫోటో పెడతాం రెండు ఫోటో పెడతాం ఈడ్చుడు నేను ఎత్తుతా ముగ్గు ఎవరు వేసి తప్పదా బాలే గలీజ్ బాలే సర్వీ బాలే బాగలే ముగ్గంతా పోయే. ఎవరు వేసిన ముగ్గు మాన్ 2 అంట. మాన్ 2 3 ఎవరు చెప్తారా 3 అయ్యో ఇంక 2 నెలలు పోతే వేసి విడి మీ అంబర్లు నువ్వే ఏయ్ కొడతాను వద్దు అంతా తడిపేస్తా నా అది ఎత్తిపెట్టే బొబ్బులు ಹೋಗ ಅಲ್ಲಿ ಮೇಲೆ ಇಕ್ಕೋ ಹೋಗಿ ಮೇಲೆ ಇಕ್ಕೋ ಕೊಡ್ತಾ. ಓಹೋ ಈ ವಯಸ್ಸಿಗೆ ಅಮ್ಮ ಮುಗ್ಗೆ ఈడే ఓహో అది వేయాలా అనేసి రేపు వేస్తాం. రెండు పెట్టి సూపర్ గా ఉంది. రేపు వేస్తామా అంతే రేపు ఎత్తిపెట్టాడు పోయి అంతే ఫోటో పెట్టినమ్మా సూపర్. బాగుంది ఇది నాటు చెప్పు హాయ్ చెప్పు హాయ్ గైస్ చెప్పు హాయ్ ఫ్రెండ్స్ చెప్పు రైట్ హాయ్ ఫ్రెండ్స్ చెప్పు నువ్వు చెప్పమ్మా చార్వి హాయ్ ఫ్రెండ్స్ చెప్పు
ಇಡ್ಸುಡಿ ಏಯ್ ಚಾರ್ವಿ ಇಡ್ಸುಡಿ ನನ್ನಿ ಸುಡಿ. ನೋಡಿದ್ರಲ್ವಾ ಏನು ಮಾತಾಡ್ತಾಳೆ, ಅದು ಏನಾರು ಸೌಂಡ್ ಬಂದುಬಿಟ್ರೆ ಕಿವಿ ಮುಚ್ಕೊಳೋದು, ನಾಟಕ ಮಾಡೋದು, ಮತ್ತು ಅವ್ರ ಅಮ್ಮ ಏನಾರು ರಂಗೋಲಿ ಹಾಕಿದ್ರೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಒರೆಸೋದು, ಅವಳೇ ರಂಗೋಲಿ ಹಾಕೋದು, ಮತ್ತು 1 2 3 ಹೇಳೋ ಬದಲು ಮನ್ ಅಂತಾಳೆ. 1 ಅನ್ನೋದು ಬರಲ್ಲ, 1 2 ಅಂತ ಹೇಳ್ತಾಳೆ. ಅದೆಲ್ಲ ಕೇಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ, ಕ್ಯೂಟಾಗಿ. ಇನ್ನು ನೈಟ್ ನೋಡಿ ಚುಚ್ಚು ಟಿ ವಿ ಇಲ್ದಿರ ಮಲ್ಕೊಳಲ್ಲ, ಅದು ರೂಢಿ ಮಾಡಿಬಿಟ್ಟಿದ್ದಾರೆ. ಒಂದು 10 ನಿಮಿಷ ಆದರೂ ಅದು ಹಾಕ್ಕೊಡ್ಬೇಕು. ಇನ್ನು ನಾವು ಹೋದ್ರೆ ಅಂತ ನಮ್ಮ ಪಕ್ಕದಲ್ಲೇ ಇರ್ತಾಳೆ. ಇನ್ನು ನೈಟ್ ಅಲ್ಲೇ ಮಲ್ಕೊಂಡು ಮತ್ತು ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಮಧ್ಯಾಹ್ನ ಹಂಗೆ ರೆಡಿ ಆಗಿಬಿಟ್ಟು ಹೋಟೆಲ್ಗೆ ಊಟಕ್ಕೆ ಬಂದಿದ್ದೀವಿ. ಏನಂದರೆ ನಮ್ಮ ತಂಗಿ ಇವಾಗ 6 ಮಂತ್ ಪ್ರೆಗ್ನೆಂಟಲ್ಲಿದ್ದಾಳೆ. ಅವಳು ಕೇಳ್ತಾನೆ ಇದ್ದಾಳೆ, ಆಸೆ ಅವಳಿಗೆ. ಇನ್ನು ವೆಜಿಟೇರಿಯನ್ ಹೋಟ್ಲು ನಿಯರ್ ಬೈ ಎಲ್ಲ ಸರ್ಚ್ ಮಾಡಿದ್ರಿ, ಎಲ್ಲಿ ನೋಡಿದ್ರು ನಾನ್ ವೆಜ್ ಹೋಟ್ಲೇ ಇತ್ತು ನಮ್ಮ ಏರಿಯಾ ಸೈಡು. ವೆಜಿಟೇರಿಯನ್ ಅಷ್ಟೊಂದಿಲ್ಲ, ಅಂದರೆ ಒಂದು ಎಲೆಯಲ್ಲಿ ಒಂದು 15 ವೆರೈಟಿ ಹಾಕ್ತಾರೆ ನೋಡಿ, ಆ ಥರ ಹೋಟ್ಲು ಎಲ್ಲಿ ಸಿಗಲಿಲ್ಲ. ಲಾಸ್ಟ್ಗೆ ಇವ್ರ ಜೆಂಟ್ಸ್ಗೆಲ್ಲ ನಾನ್ ವೆಜ್ಜೇ ಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ದಕ್ಷಿಣಿ ಆಂಧ್ರ ಮಿಲ್ಸ್ ಅಂತೇಳ್ಬಿಟ್ಟು ಈ ಹೋಟ್ಲ್ಗೆ ಹೋದ್ರೆ ವೆಜ್ಜು ಇರುತ್ತೆ ನಾನ್ ವೆಜ್ಜು ಇರುತ್ತೆ ಅಂದ್ಬಿಟ್ಟು ಹೋಗಿದ್ದಾಯಿತು. ಈ ಹೋಟೆಲ್ ಬಂದ್ಬಿಟ್ಟು ನಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಗಾಡಿಯಲ್ಲೇ ಬಂದ್ವಿ. ಇನ್ನು ಈ ಎಲ್ಲ ಹೋಟ್ಲು ಹುಡುಕಿ ವೆಜಿಟೇರಿಯನ್ ಹೋಟ್ಲು ಸಿಗಲಿಲ್ಲ ಅಂದ್ಬಿಟ್ಟು ಈ ಹೋಟ್ಲಿಗೆ ಬಂದಿದ್ದಾಯಿತು. ಹೋಟ್ಲೆಲ್ಲ ಚೆನ್ನಾಗಿತ್ತು ಮತ್ತು ಊಟ ಎಲ್ಲ ಕೂಡ ಚೆನ್ನಾಗಿತ್ತು. ಆಂಧ್ರ ಮಿಲ್ಸ್ ಅಂದ್ರೇ ಸ್ಪೈಸಿ, ಅಂದರೆ ಖಾರವಾಗಿತ್ತು. ನಮಗಂತೂ ಖಾರ ತಿನ್ನೋಕ್ಕೆ ಆಗಿಲ್ಲ. ಇನ್ನು ಆದರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ಇನ್ನು ಅವರು ಒಂದೊಂದೇ ವೆರೈಟಿ ತೊಗೊಂಬಂದು ಕೊಡ್ತಾಯಿದ್ರು, ಅಂದರೆ ಅದರಲ್ಲಿ ಬಂದುಬಿಟ್ಟು ಒಂದು 20 ವೆರೈಟಿ ಆ ಥರ ಇತ್ತು. ಇನ್ನು ಒಂದೊಂದೇ ತೊಗೊಂಬಂತಾಯಿದ್ರು, ಒಂದೊಂದೇ ತಿಂತಾಯಿದ್ವಿ. ಯಾಕಂದರೆ ಒಂದೇ ಸಾರಿ ನೋಡಿದ್ರು ಕೂಡ ತಿನ್ನೋಕ್ಕಾಗಲ್ಲ ನಮಗೆ. ನಾನ್ ವೆಜ್ ಊಟ ಅಂದ್ರೇ ಅದು ನೋಡಿದ್ರೇ ಒಂಥರ ಆಗಿಬಿಡುತ್ತೆ. ಇನ್ನು ಇಲ್ಲಿ ಏನೇನು ಕೊಟ್ಟಿದ್ರಂದರೆ ಎಗ್ ಕರಿ, ರಸಮ್ಮು, ಕಬಾಬು, ಮತ್ತು ಚಿಕನ್ ಫ್ರೈಯು, ಚಿಕನ್ ಗ್ರೇವಿ, ಮಟನ್ ಫ್ರೈ, ಮಟನ್ ಗ್ರೇವಿ, ಜಾಮೂನು, ಮುದ್ದೆ, ಅನ್ನ ಸಾಂಬಾರು, ಮತ್ತು ಬಗಾರ ರೈಸು, ಮೊಸರು, ಮತ್ತು ಪಾಯಸ, ಇಷ್ಟು ವೆರೈಟಿ ಕೊಟ್ಟಿದ್ದರು. ಇನ್ನು ವೆಜಿಟೇರಿಯನಲ್ಲಿ ಸಾಂಬಾರು 2 ಥರ ಕೊಟ್ಟಿದ್ದರು. ಮೊಸರು, ರಸಮ್ಮು, ಮತ್ತು ಮೂಲಂಗಿ ಸಾಂಬಾರು, ಪಾಲಕ್ ದಾಲ್ ಅಂತ ಬರುತ್ತಲ್ವ ಅದು ಕೊಟ್ಟಿದ್ದರು. ನಮಗೆ ತಿನ್ನೋಕ್ಕೆ ಆಗಿಲ್ಲ, ಅದು ತುಂಬ ವರ್ಷ ಆಗಿಬಿಟ್ಟಿತ್ತು ಈ ಥರ ನಾನ್ ವೆಜ್ ಊಟ ಮಾಡಿ. ಒಂದು 2-3 ವರ್ಷನೇ ಆಗೋಗಿತ್ತು ಅಂದ್ಕೊತೀನಿ. ನಾವು ಜಾಸ್ತಿ ಹೋಟ್ಲಲ್ಲೆಲ್ಲ ತಿನ್ನೋಕ್ಕೆ ಹೋಗಲ್ಲ. ಇನ್ನು ಅವತ್ತು ಮಿಕ್ಕೋಗಿತ್ತು, ನಾವು ತಿಂದಿರ ಎಲ್ಲ ಪಾರ್ಸಲ್ ಮಾಡ್ಕೊಂಡು ಹೋಗಿದ್ದಾಯಿತು. ಮನೇಲಿ ತಿನ್ನೋಣ ಅಂದ್ಕೊಂಡ್ರೆ ನೈಟ್ ಊಟನೇ ಮಾಡಿಲ್ಲ. ನಮ್ಗೆ ಮಧ್ಯಾಹ್ನ ಊಟ ಮಾಡಿದ್ದು, ನೈಟ್ ಊಟನೇ ಮಾಡೋಕ್ಕಾಗಿಲ್ಲ ಅಷ್ಟೇ. ಇನ್ನು ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.